ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯ ಹಿನ್ನೆಲೆ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ 35,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿಯ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಬಳ್ಳಾರಿಯ ನಾಲಾ ನೀರು ಬೆಳಗಾವಿಯ ಎಳ್ಳೂರು ಭಾಗದಲ್ಲಿರುವ ಕೇಲವು ಗದ್ದೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗೆಣಸು ಕಟಾವು ವೇಳೆಯೇ ನೀರು ಗದ್ದೆಗೆ ನುಗ್ಗಿರೋದ್ರಿಂದ ನೀರಿನಲ್ಲಿಯೇ ರೈತರು ಗೆಣಸು ಕಟಾವು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಭಾಗಗಳಲ್ಲಿ ತೇವಾಂಶ ಹೆಚ್ಚಾದ ಕಾರಣ ಭೂಮಿಯಲ್ಲಿ ಗೆಣಸು ಕೊಳಿತಾ ಇದೆ ಅಂತ ರೈತರು ಬೇಸರವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಇಬ್ಬರು ಬಿಜೆಪಿ ಸದಸ್ಯರ ಸದಸ್ಯತ್ವ ಅನರ್ಹ ಪ್ರಕರಣದಲ್ಲಿ ಪ್ರಾದೇಶಿಕ ಆಯುಕ್ತರ ಅನರ್ಹತೆ ಆದೇಶವನ್ನು ರಾಜ್ಯ ಸರ್ಕಾರ ಎತ್ತಿ ಹಿಡಿದಿದೆ. ಬೆಳಗಾವಿ ಮೇಯರ್ ಪಾಲಿಕೆ ಸದಸ್ಯನ ಅನರ್ಹತೆ ಖಾಯಂ ಮಾಡಿ ಆದೇಶಿಸಲಾಗಿದೆ. ಹಾಲಿ ಪಾಲಿಕೆ ಮೇಯರ್ ಮಂಗೇಶ್ ಪವಾರ್, ಪಾಲಿಕೆ ಸದಸ್ಯ ಜಯಂತ್ ಜಾಧವ್ ಸದಸ್ಯತ್ವ ರದ್ದಾಗಿದೆ. ಪ್ರಾದೇಶಿಕ ಆಯುಕ್ತರ ಆದೇಶ ಪ್ರಶ್ನಿಸಿದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ರು. ಸರ್ಕಾರದ ಹಂತದಲ್ಲಿ ಪ್ರಕರಣ ಇತ್ಯರ್ಥ ಮಾಡಿಕೊಳ್ಳುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿತು. ಇದರ ಅನ್ವಯ ತನಿಖೆ ನಡೆಸಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೌಡನ್ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಬೆಳಗಾವಿಯಲ್ಲಿ ಕಡವೆ ಬೇಟೆಯಾಡಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಂಡಾ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಖದೀಮರು ಕಡವೆ ಬೇಟೆಯಾಡಿದರು. ಸ್ಥಳೀಯರ ಖಚಿತ ಮಾಹಿತಿಯ ಮೇರೆಗೆ 9 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತ ಆರೋಪಿಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಹಿಟ್ಲರ್ಗೆ ಬಿಜೆಪಿ ಹೋಲಿಸಿದೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯ ವೇಳೆ ಸಂಸದ ಜಗದೀಶ್ ಶೆಟ್ಟರ್ ಕಚೇರಿಗೆ ನುಗ್ಗೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಯತ್ನಿಸಿದರು. ಅಷ್ಟೇ ಅಲ್ಲದೆ ಪ್ರತಿಭಟನೆ ಸಮಯದಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಧಾರವಾಡದ ಟಿಕಾರೆ ರಸ್ತೆಯಲ್ಲಿ ನಕಲಿ ಚಿನ್ನ ಮಾರಾಟಕ್ಕೆ ಮುಂದಾಗಿದ್ದ ವಂಚಕರಿಬ್ಬರಿಗೆ ಸಾರ್ವಜನಿಕರಿಂದ ಕೂಸಾ ಬಿದ್ದಿದೆ. ಕಳೆದ 15 ದಿನಗಳಿಂದ ಓಡಾಡಿಕೊಂಡಿದ್ದ ವಂಚಕರು ಬಂಗಾರದ ಅಂಗಡಿಯವರಿಗೆ ಮೋಸ ಮಾಡಿದ್ದಾರೆ. ಆರಂಭದಲ್ಲಿ ಅಸಲಿ ಚಿನ್ನ ತೋರಿಸ್ತಾ ಇದ್ದ ವಂಚಕರು ಹಣ ಕೊಡುವ ಸಂದರ್ಭದಲ್ಲಿ ನಕಲಿ ಚಿನ್ನ ನೀಡಿ ಮೋಸ ಮಾಡ್ತಾ ಇದ್ರು. ಇವರಿಂದ ಕೆಲ ವ್ಯಾಪಾರಿಗಳು ಕೂಡ ಮೋಸ ಹೋಗಿದ್ರು. ನಿನ್ನೆ ಬೇರೆ ವ್ಯಾಪಾರಿಗಳಿಗೆ ಚಿನ್ನ ಮಾರೋದಕ್ಕೆ ಯತ್ನಿಸಿದಾಗ ಸಿಕ್ಕಾಕೊಂಡಿದ್ದಾರೆ. ಬಳಿಕ ಇಬ್ಬರು ವಂಚಕರನ್ನ ನಗರ ಠಾಣೆ ಪೊಲೀಸರಿಗೆ ಜನ ಒಪ್ಪಿಸಿದ್ದಾರೆ. ಹದಿನೈದು ದಿವಸ ನಮ್ಮ ಅಂಗಡಿ ಕಡೆ ಅಡ್ಡಾಡ್ಯಾರ. ಅಂದ್ರೆ ಬೆಳ್ಳಿ ಕೊಂಚ ಸಿಕ್ಕೈತಿ, ಹಂಗೆ ಸಿಕ್ಕೈತಿ. ನಾವು ಮೈಸೂರಿಂದ ಬಂದೀವಿ ಇಲ್ಲಿ ಮಠ. ಮತ್ತು ನನಗೆ ಹೆಂಗಾರ ಮಾಡಿ ಇದು ಒಂದು 2,000 ರೂಪಾಯಿ 3,000 ರೂಪಾಯಿ ಕೊಡ್ರಿ ಅಂತಂದ್ರೆ, ಇಲ್ಪ ಇದು 500 ರೂಪಾಯಿ ಬೆಲೆ ಐತಿ, 500 ರೂಪಾಯಿ ಕೊಡ್ತೀನಿ. ಈಗ ಅಷ್ಟು ಜಾಸ್ತಿ ಕೊಡೋಂಗಿಲ್ಲ. ಆಮೇಲೆ ಮತ್ತೆ 2 ದಿವಸ 3 ದಿವಸ 4 ದಿವಸ ಬಿಟ್ಟು ಹೊಳೆ ಬಂದರು. ಸೌಕರ್ ನಮ್ಮ ಬಂಗಾರ ಸಿಕ್ಕಿ ಸ್ವಲ್ಪ ಯಾರು ಇದ್ರೆ ಪರಿಚಯ ಇದ್ರೆ ಸ್ವಲ್ಪ ಮಾಡಿಸ್ಕೊಡ್ರಿ, ಒಂದು 100 ಗ್ರಾಮ್ ಅಷ್ಟು ಬಂಗಾರ ಐತಿ, 100 ಬಂಗಾರ ಅಂದಮೇಲೆ ಅಷ್ಟು ಯಾರು ಮಾಡಿಸ್ಕೊಡ್ರಿ ಅಂತಂದ್ರೆ, ಆಯ್ತು ರೂಪ ನೋಡ್ತೀನಿ, ನಮ್ಮ ಪರಿಚಯ ಇದ್ರೆ ತೊಗೊಳಿದ್ರೆ ಹಿಂಗೆ ಹೇಳ್ತೇನೆ ಅಂತಂದೆ. ಬಂದ ಮೇಲೆ ಇಲ್ಲಿ ಸರ ಮೊದಲೇ ಬಂದ್ರೆ ಯಾರು ಮುತ್ತಿನೂ ತುಂಡು ಕಟ್ ಮಾಡಿಕೊಟ್ರು. ಅದ ತುಂಡು ಕಟ್ ಮಾಡಿಕೊಟ್ಟ ಮೇಲೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ರಾಜಣ್ಣ ಹೇಳಿಕೆ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಇದೀಗ ರಾಜಣ್ಣ ಹೇಳಿಕೆಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮಲ್ಲಿ ಕ್ರಾಂತಿಗಳು ಎಲ್ಲ ನಡೆಯಲ್ಲ. ಕಾಂಗ್ರೆಸ್ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದೆ. ಪಕ್ಷದಲ್ಲಿ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನಿಸುತ್ತೆ. ರಾಜಣ್ಣ ಹಿರಿಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಂತಂದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದು ಕೂಡ ಕ್ರಾಂತಿಗಳು ಇದು ಎಲ್ಲ ನಡೆಯಲ್ಲ. ನಾವು ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಕ್ರಾಂತಿಯಲ್ಲಿ ಭಾಗವಹಿಸಿದಂತೆ ಏನು ಅವರು. ಹೀಗಾಗಿ ನಮ್ಮಲ್ಲಿ ಪಕ್ಷದಲ್ಲಿ ಏನೇ ಇದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು
ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದಾರೆ. ಕಾಲಕ್ಕೂ ಕೂಡ ಏನೆಲ್ಲ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನಗಳು ಮಾಡ್ತಿರ್ತದೆ. ಹೀಗಾಗಿ ಯಾವ ಕ್ರಾಂತಿನೂ ಇಲ್ಲ, ಯಾವುದನ್ನು ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗುವಂತ ಪ್ರಶ್ನೆ ಇಲ್ಲ. ಅದು ಯಾವ ರೀತಿ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರ ಹಿರಿಯರು ಅವ್ರು ಯಾವ ಅರ್ಥದಲ್ಲಿ ಅದನ್ನ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅದು ಸಹ. ಅದನ್ನ ಅವರೇ ಅದನ್ನು ತಿಳಿಸ್ಬೇಕು, ಯಾವ ಅರ್ಥದಲ್ಲಿ ಹೇಳಿದ್ದಾರೆ. ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರೆ ಅಂದ್ರೆ ಏನು, ಜನತಾದಳದವರು, ಬಿಜೆಪಿಯವರು ಬಹಳಷ್ಟು ಜನ ಶಾಸಕರು ಕಾಂಗ್ರೆಸ್ ಸೇರುವಂತದ್ದಾಗಬಹುದು. ಅದನ್ನು ಕೂಡ ಒಂದು ಕ್ಷಿಪ್ರ ಕ್ರಾಂತಿ. ಹಾಸನ ಜಿಲ್ಲೆಯ ಸಕಲೇಶಪುರ ಯಸಳೂರು ಹೋಬಳಿ ಮರ್ಜನಹಳ್ಳಿ ಬಸ್ ಸ್ಟಾಪ್ ಹತ್ತಿರದ ಕಾಫಿ ತೋಟದಲ್ಲಿ ದೈತ್ಯ ಕಾಡಾನೆ ಕಾಣಿಸಿಕೊಂಡಿದೆ. ಒಂಟಿ ಕಾಡಾನೆ ಅಡ್ಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ನೋಡಿ ಇಲ್ಲಿ ಇಲ್ಲ, ನೋಡಿ ಇಲ್ಲಿ ಇಲ್ಲಿ ಇಲ್ಲ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯ ಹಿನ್ನೆಲೆ ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಭೀಮಾ ನದಿಗೆ 35,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿಯ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲ ಮುಳುಗಡೆಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ. ಬಳ್ಳಾರಿಯ ನಾಲಾ ನೀರು ಬೆಳಗಾವಿಯ ಎಳ್ಳೂರು ಭಾಗದಲ್ಲಿರುವ ಕೇಲವು ಗದ್ದೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಗೆಣಸು ಕಟಾವು ವೇಳೆಯೇ ನೀರು ಗದ್ದೆಗೆ ನುಗ್ಗಿರುವುದರಿಂದ ನೀರಿನಲ್ಲಿಯೇ ರೈತರು ಗೆಣಸು ಕಟಾವು ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಭಾಗಗಳಲ್ಲಿ ತೇವಾಂಶ ಹೆಚ್ಚಾದ ಕಾರಣ ಭೂಮಿಯಲ್ಲಿ ಗೆಣಸು ಕೊಳಿತಾ ಇದೆ ಅಂತ ರೈತರು ಬೇಸರವನ್ನು ಹೊರಹಾಕಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಇಬ್ಬರು ಬಿಜೆಪಿ ಸದಸ್ಯರ ಸದಸ್ಯತ್ವ ಅನರ್ಹ ಪ್ರಕರಣದಲ್ಲಿ ಪ್ರಾದೇಶಿಕ ಆಯುಕ್ತರ ಅನರ್ಹತೆ ಆದೇಶವನ್ನು ರಾಜ್ಯ ಸರ್ಕಾರ ಎತ್ತಿ ಹಿಡಿದಿದೆ. ಬೆಳಗಾವಿ ಮೇಯರ್ ಪಾಲಿಕೆ ಸದಸ್ಯನ ಅನರ್ಹತೆ ಖಾಯಂ ಮಾಡಿ ಆದೇಶಿಸಲಾಗಿದೆ. ಹಾಲಿ ಪಾಲಿಕೆ ಮೇಯರ್ ಮಂಗೇಶ್ ಪವಾರ್, ಪಾಲಿಕೆ ಸದಸ್ಯ ಜಯಂತ್ ಜಾಧವ್ ಸದಸ್ಯತ್ವ ರದ್ದಾಗಿದೆ. ಪ್ರಾದೇಶಿಕ ಆಯುಕ್ತರ ಆದೇಶ ಪ್ರಶ್ನಿಸಿದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ದರು. ಸರ್ಕಾರದ ಹಂತದಲ್ಲಿ ಪ್ರಕರಣ ಇತ್ಯರ್ಥ ಮಾಡಿಕೊಳ್ಳುವಂತೆ ಹೈಕೋರ್ಟ್ ಸೂಚನೆಯನ್ನು ನೀಡಿತು. ಇದರ ಅನ್ವಯ ತನಿಖೆ ನಡೆಸಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಬೆಳಗಾವಿಯಲ್ಲಿ ಕಡವೆ ಬೇಟೆಯಾಡಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಂಡಾ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ 13 ಕಡವೆ ಬೇಟೆಯಾಡಿದ್ದು, ಸ್ಥಳೀಯರ ಖಚಿತ ಮಾಹಿತಿಯ ಮೇರೆಗೆ 9 ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.